ಸ್ನೇಹಿತರೆ, ಭೂಚೇತನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನದಿಂದ ನಮ್ಮ ವಿಡಿಯೋದಲ್ಲಿ ಯಾವುದೇ ವಿಷಯಕ್ಕೆ ಸಂಬಂಧಿಸಿದ ವ್ಯಕ್ತಿಯ ಚಿತ್ರವನ್ನು ಬಿಡಿಸುವುದರ ಮೂಲಕ ಅವರ ಸಾಧನೆಯನ್ನು ವ್ಯಕ್ತಪಡಿಸಲಾಗುತ್ತದೆ. ಪ್ರಥಮವಾಗಿ ಪ್ರಥಮ ಪೂಜಿತರಾದ ಶ್ರೀ ಗಣೇಶನ ಚಿತ್ರ ಮಾಡುವ ಮೂಲಕ ವಿಷಯವನ್ನು ಹಂಚಿಕೊಳ್ಳುತ್ತಾ ಹೋಗುತ್ತೇನೆ. ವೇಗದ ಸ್ಪರ್ಧೆಯಲ್ಲಿ ನವಿಲನ್ನೇ ಹಿಂದಿಕ್ಕಿದ ಮೂಷಕ, ಇದರ ತಾತ್ಪರ್ಯವನ್ನು ಚಿತ್ರ ಮುಗಿದ ನಂತರ ವಿವರಿಸುತ್ತೇನೆ. ಸ್ನೇಹಿತರೆ, ಗೋಡೆಯ ಮೇಲೆ ಚಿತ್ರವನ್ನು ಬಿಂಬಿಸುವ ಪ್ರಯತ್ನ ಮಾಡುತ್ತಿದ್ದೇನೆ. ಭಾರತದಲ್ಲಿ ವೈಭವದಿಂದ ಆಚರಿಸಲ್ಪಡುವ ಒಂದು ಹಬ್ಬ. ಪ್ರತಿ ವರ್ಷ ಭಾದ್ರಪದ ಮಾಸ ಶುಕ್ಲ ಪಕ್ಷದ ಚೌತಿಯ ದಿನ ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಈ ಹಬ್ಬದಲ್ಲಿ ಗಣಪತಿಯನ್ನು ಪೂಜೆ ಮಾಡಲಾಗುತ್ತದೆ. ಗಣೇಶ ಪದದ ಅರ್ಥ ಗಣ ಎಂದರೆ ಜನಸಾಮಾನ್ಯರು, ಈಶ ಎಂದರೆ ಈಶ್ವರ. ಇವೆರಡರ ಸಂಗಮವೇ ಗಣೇಶ. ಈ ವಿಡಿಯೋದಲ್ಲಿ ಗಣೇಶನ ಒಂದು ಬುದ್ಧಿವಂತಿಕೆಯ ಕಥೆ ಇದೆ. ಒಮ್ಮೆ ಕೈಲಾಸದಲ್ಲಿ ಶಿವ ಪಾರ್ವತಿಯು ತಮ್ಮ ಮಕ್ಕಳಾದ ಗಣೇಶ ಸುಬ್ರಹ್ಮಣ್ಯರೊಂದಿಗೆ ಸಂತಸರಾಗಿರುವಾಗ ಜನ್ಮದಾತರಾದ ಶಿವ ಪಾರ್ವತಿಯು ಮಕ್ಕಳಿಗೆ ಹೇಳುತ್ತಾರೆ, ನಿಮಗೆ 2 ಹಣ್ಣುಗಳನ್ನು ನೀಡುತ್ತೇವೆ. ಆ ಹಣ್ಣಿನಲ್ಲಿ ವಿಶೇಷವಾದ ಜ್ಞಾನ ಮತ್ತು ಎಂದಿಗೂ ವಿಶೇಷತೆಯೊಂದು ಅಡಕವಾಗಿರುವುದೆಂದು ಹೇಳುತ್ತಾರೆ. ಆದರೆ ಆ ಹಣ್ಣನ್ನು ಪಡೆಯಲು ಇಬ್ಬರೂ ಸ್ಪರ್ಧಿಸಬೇಕು. 3 ಬಾರಿ ಪ್ರಪಂಚ ಪ್ರದಕ್ಷಿಣೆ ಮಾಡಿ ಮೊದಲಿಗರಾಗಿ ಬರಬೇಕು. ವಿಜೇತರಾದವರಿಗೆ ಈ ಹಣ್ಣುಗಳನ್ನು ನೀಡಲಾಗುವುದು. ಕೇಳಿಸಿಕೊಂಡ ತಕ್ಷಣವೇ ಸುಬ್ರಹ್ಮಣ್ಯ ಮೊದಲಿಗನಾಗಿ ಲೋಕ ಸುತ್ತಲೂ ತನ್ನ ವಾಹನವಾದ ನವಿಲನ್ನೇರಿ ಹೊರಟ. ಆಕಾಶದಲ್ಲಿ ಹಾರಾಡುತ್ತಾ ಪವಿತ್ರವೂ ಪಾವನ ಪೂಜ್ಯವೂ ಆದ ಸ್ಥಳಗಳಲ್ಲಿ ನಿಂದು ದೇವದೇವೋತ್ತಮರನ್ನೆಲ್ಲ ಪೂಜಿಸುತ್ತಾ ಮುಂದೆ ಸಾಗುತ್ತಿದ್ದ. ಆದರೆ ಗಣೇಶನಿಗೆ ತನ್ನ ದೇಹದ್ದೇ ಚಿಂತೆಯಾಗಿತ್ತು. ತನ್ನ ಡೊಳ್ಳು ಹೊಟ್ಟೆಯನ್ನು ಇಟ್ಟುಕೊಂಡು ಮೂಷಕನನ್ನು ವಾಹನವನ್ನಾಗಿ ಮಾಡಿಕೊಂಡು ಸಾಗಿದರೆ ಯಾವುದೇ ರೀತಿಯಲ್ಲೂ ತಾನು ಸುಬ್ರಹ್ಮಣ್ಯನನ್ನು ಹಿಂದಿಕ್ಕಲಾರೆ ಎಂಬುದು ತಿಳಿದಿತ್ತು. ಆದರೆ ಅವನ ಬಳಿ ಅವನ ಸಮಸ್ಯೆಗೆ ತಕ್ಕ ಪರಿಹಾರ ಸೂಚಿಸುವ ಬುದ್ಧಿವಂತಿಕೆ ಇತ್ತು. ಮರು ಯೋಚಿಸದೆ ತನ್ನ ಜನುಮದಾತರಾದ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರಿಗೆ ಪ್ರದಕ್ಷಿಣೆ ಹಾಕಿ ನಿಂತನು. ನನ್ನ ಮಾತಾಪಿತರಾದ ಶಿವಪಾರ್ವತಿಯರಲ್ಲಿ ಇಡೀ ಜಗತ್ತೇ ಮೈದುಂಬಿರಲು ಅವರೇ ಸರ್ವಸ್ವವಾಗಿರುವಾಗ ನಾನು ಬೇರೆಲ್ಲೂ ಹೋಗಬೇಕಾದ ಅವಶ್ಯಕತೆಯೇ ಇಲ್ಲ ಎಂದು ಗಣೇಶ ತನ್ನ ನಿಲುವನ್ನು ಸಮರ್ಥಿಸಿಕೊಂಡನು. ಕೊನೆಗೆ ಗಣೇಶನೇ ಪಂದ್ಯ ಗೆದ್ದು ಜೊತೆಗೆ
ಆ ಸುಂದರ ಹಣ್ಣುಗಳನ್ನು ತನ್ನದಾಗಿಸಿಕೊಂಡನು. ಹೀಗೆ ಗಣೇಶನ ಬುದ್ಧಿವಂತಿಕೆಯಿಂದ ವೇಗದ ಸ್ಪರ್ಧೆಯಲ್ಲಿ ನವಿಲನ್ನೇ ಹಿಂದಿಕ್ಕಿದ ಮೂಷಕ ಎಂಬುವ ಹೆಸರಿಗೆ ಕೀರ್ತಿಯಾಗುತ್ತೆ. ಇದು ಗಣೇಶನ ಬುದ್ಧಿವಂತಿಕೆಯ ಒಂದು ಪುರಾಣ ಕಥೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಮುಂಚಿತವಾಗಿ ಗಣಪತಿ ಹಬ್ಬದ ಶುಭಾಶಯಗಳು. ಯಾವುದೇ ಗಲಾಟೆ ಗದ್ದಲವಿಲ್ಲದೆ ಶ್ರೀ ಗಣಪತಿ ಹಬ್ಬವನ್ನು ಆಚರಿಸೋಣ, ಅವನ ಕೃಪೆಗೆ ಪಾತ್ರರಾಗೋಣ. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೂ ಏನಾದರೂ ಅನಿಸಿಕೆ ಅಭಿಪ್ರಾಯವನ್ನು ಹೇಳಬೇಕನ್ನಿಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಮುಂದಿನ ವಿಡಿಯೋಗಳಿಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ.